ವೀಕ್ಷಕರೇ, ಇಲ್ಲಿ ನೋಡಿ, ತಾಜಾ ಬೀಟ್ರೂಟ್ ಕಾಣ್ತಾ ಇದೆಯಲ್ಲ, ನೋಡಿದ್ರೇನೆ ಬಾಯಲ್ಲಿ ನೀರೂರಿಸುವಂತಿರುವ ಈ ಬೀಟ್ರೂಟ್ ಬೆಲೆ ಎಷ್ಟು ಗೊತ್ತಾ? ಕೇವಲ 10 ರೂಪಾಯಿ ಮಾತ್ರ. ಇನ್ನು ಇಲ್ಲಿ ನೋಡಿ, ಮೂಟೆಗಟ್ಟಲೆ ಇದೆಯಲ್ಲ ಆಲೂಗಡ್ಡೆ, ಇದರ ಬೆಲೆ ಕೇವಲ 8 ರೂಪಾಯಿ ಮಾತ್ರ. ಇನ್ನು ಕ್ಯಾರೆಟ್, ಸೀಮೆ ಬದನೆ, ಹೀರೆಕಾಯಿ ಎಲ್ಲವೂ ಸರಾಸರಿ 10 ರೂಪಾಯಿ ಕೆಜಿ. ಇನ್ನು ಬದನೆಕಾಯಂತೂ ಕೇಳೋರೇ ಇಲ್ಲ, ನುಗ್ಗೆಕಾಯಿ ಮಾತ್ರ 20 ರೂಪಾಯಿ ಕೆಜಿ. ಇದು ಇಂದಿನ ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ. ಇನ್ನು ಇಲ್ಲಿ ರಾಶಿ ಹಾಕಿದ್ದಾರೆ ನೋಡಿ, ಅವರೆಕಾಯಿ. ಈ ಅವರೆಕಾಯಿ ಪ್ರತಿ ಕೆಜಿಗೆ ಕೇವಲ 10 ರೂಪಾಯಿ. ಬೆಂಡೆಕಾಯಿ, ನವಕೋಲು, ಕ್ಯಾಲಿಫ್ಲವರ್ ಎಲ್ಲವೂ ಕೇಳೋರೇ ಇಲ್ಲ. ಈ ಪರಿಸ್ಥಿತಿ ಕಂಡ ತರಕಾರಿ ಬೆಳೆದ ರೈತ ದಿಕ್ಕು ಕಾಣದಂತಾಗಿದ್ದಾನೆ. ಕೊಲ್ಲಿ ಯುದ್ಧಕ್ಕೆ ಕಾರಣವಾಗಿ ತರಕಾರಿಗಳ ಬೆಲೆ ಕುಸಿಯಲು ಕಾರಣವಾಗಿರೋ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜಿಲ್ಲೆಯ ರೈತರು ಶಾಪ ಹಾಕುವಂತಾಗಿದೆ. ಅರೆ, ಅಮೆರಿಕ ಯುದ್ಧ ಮಾಡೋದಕ್ಕೂ ಜಿಲ್ಲೆಯಲ್ಲಿ ರೈತರು ಶಾಪ ಹಾಕೋದಕ್ಕೂ ಎತ್ತನಿಂದ ಎತ್ತ ಸಂಬಂಧ ಅಂತ ಹುಬ್ಬೇರಿಸಬೇಡಿ. ಯಾಕೆಂದರೆ ಇದೆ ನೇರ ಕಾರಣವೇ ಇದೆ. ಹಾಗಾಗಿಯೇ ರೈತರು ಇಂದು ಅಳಲು ತೋಡಿಕೊಳ್ಳುವಂತಾಗಿದೆ. ನಾವು ಬೆಳೆ ಬೆಳಿಬೇಕಾದ್ರೆ ಕೂಲವ್ರಿಗೆ 500 ರೂಪಾಯಿ ಕೊಡಬೇಕು. ಅವ್ರಿಗೂ ಕೊಡಕ್ಕೂ ಸಮೇತ ಇಲ್ಲ ದುಡ್ಡು. ಇಲ್ಲಿ ಬಂದ್ರೆ ತಗೊಂಡು ಅಲ್ಲಿ ಹಾಕೋದು ಇಲ್ಲ. ಔಷಧಿಗಳ ರೇಟ್ಗಳು ಜಾಸ್ತಿ, ಅದರಲ್ಲಿ ಪರ್ಸೆಂಟೇಜ್ ಬೇರೆ ಇಲ್ಲ. ಅದು ಕೇಳೋರು ಇರಲ್ಲ. ಗೌರ್ಮೆಂಟ್ ಎಲ್ಲ ಗುಡ್ ಗೌರ್ಮೆಂಟ್ ಆಗ್ಬಿಟ್ಟಿದೆ. ಅದು ಏನು ಔಷಧಿ ಏನು ಕ್ವಾಲಿಟಿ ಬರ್ತಾ ಇದೆ ಏನೂ ಕೇಳಲ್ಲ. ಅವರು ಕ್ವಾಲಿಟಿ ಅನ್ನೋದೇ ಕೇಳಲ್ಲ. ಅವ್ರು ಕೊಟ್ಟಿದ್ದು ಅವ್ರು ಹೇಳಿದ್ರು ರೇಟ್ ಎತ್ಕೊಂಡು ಹೋಗಿ ಹೊಡಿತೀವಿ. ಅವರು ನಾವು ಇವತ್ತು ಹೊಡೆದ್ರೆ ನಾಳೆ ಉದುರ್ಸಿದ್ರೆ ಟಿಪ್ಸ್ ಹಂಗೆ ಇರ್ತದೆ, ಉಳುವ ಹಂಗೆ ಇರ್ತದೆ. ತಕೊಂಡೋಗಿ ನಮ್ಮನ್ನ ಹಿಂಗೆ ಹಾಳು ಮಾಡಿ ಮೊದಲವ್ರು ಕೇಳೋರಿಲ್ಲ. ಗೌರ್ಮೆಂಟ್ ಎಲ್ಲ ಅವರು ಗುಡ್ಡೆ ಹಾಕೋದು ಕಲ್ಕೊಂತವ್ರೆ. ಲೀಡ್ರ್ ಅನ್ನೋನು ಕೇಳಲ್ಲ, MLA ಅನ್ನೋದು ಕೇಳಲ್ಲ, ಏನೆಲ್ಲ ಅವ್ರು ಗುಡ್ಡೆ ಹಾಕೋದು. ರೈತರ ಬಗ್ಗೆ ಏನು, ರೈತರಿದ್ರೆ ಮೇಲೆ ಹೋಗೋ ಪಕ್ಷಿನಿಂದ ಕೆಳಗೆ ಇರುವೆನಿಂದ ನಾವು ದುಡಿಬೇಕು. ನಮ್ಮದು ಯಾವ್ದು ತಲೆಗೆ ಹಾಕೋಣಲ್ಲ, ನಮ್ದು ಒಂಚೂರು ತಲೆಗೆ ಹಾಕೋಣಲ್ಲ. ಏನಿದ್ರು MLA ಆಗ್ತಾರೆ, ಅವರು ಕೆಲಸಗಳು ಅವ್ರು ನೋಡ್ಕೊಂತಾರೆ, ಅವ್ರು ಗುಡ್ಡೆ ಹಾಕೋದು ನೋಡ್ತಾರೆ. ನಮ್ಮ ಪ್ರಾಬ್ಲಮ್ಗಳು ಯಾರು ನೋಡಲ್ಲ. ರೈತರ ಅಲ್ಲಾಡಿದ್ರೇನೆ ಎಲ್ಲ ಅಲ್ಲಾಡಕ್ಕಾಗೋದು, ಅಲ್ದ್ರೆ ಯಾರು ಅಲ್ಲಾಡಕ್ಕಾಗಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಯ್ತಲ್ಲ, ಇದರಿಂದ ಹೋರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿತು. ಪರಿಣಾಮ ಅಡುಗೆ ಅನಿಲ ಸೇರಿದಂತೆ ಇತರೆ ಪೆಟ್ರೋಲಿಯಂ ವಸ್ತುಗಳ ಆಮದು ಸ್ಥಗಿತವಾಯಿತು. ವಾಣಿಜ್ಯ ಸಿಲಿಂಡರ್ ಬಳಸಿ ಅಡುಗೆ ತಯಾರಿಸುತ್ತಿದ್ದ ಹೋಟೆಲ್ಗಳಿಗೆ ಸಿಲಿಂಡರ್ ಬರವಾಯಿತು. ಇದರಿಂದ ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ಹೋಟೆಲ್ಗಳು ಮುಚ್ಚುವಂತಾಯಿತು. ಇನ್ನು ಅಲ್ಲೋ ಇಲ್ಲೋ ಹೋಟೆಲ್ ತೆಗೆದಿದ್ದರೂ ಅವರ ಮೆನ್ಯೂನಲ್ಲಿ ಆಹಾರ ಪದಾರ್ಥಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿತು. ಇದು ನೇರವಾಗಿ ರೈತರ ಮೇಲೆ ಪರಿಣಾಮ ಬೀರುವಂತಾಯಿತು. ಹೌದು, ಹೋಟೆಲ್ಗಳು ಆಹಾರ ಪದಾರ್ಥಗಳ ಸಂಖ್ಯೆ ಕಡಿಮೆ ಮಾಡಿದ್ದು ಹೋಟೆಲ್ಗಳನ್ನೇ ಮುಚ್ಚಿದ ಪರಿಣಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆದ ತರಕಾರಿ ಕೇಳೋರೇ ಇಲ್ಲವಾಗಿದ್ದಾರೆ. ಹಾಗಾಗಿಯೇ ಯಾವುದೇ ತರಕಾರಿ ನೋಡಿದರೂ 10 ರೂಪಾಯಿಗೂ ಕೇಳೋರಿಲ್ಲವಾಗಿದ್ದಾರೆ. ಒಬ್ಬ ಕೂಲಿ ಆಳುಗೆ 500 ರೂಪಾಯಿ ಕೂಲಿ ನೀಡಿ ಕೊಯ್ಲು ಮಾಡುವ ರೈತ ಬಾಡಿಗೆ ನೀಡಿ ವಾಹನವನ್ನು ಮಾರುಕಟ್ಟೆಗೆ ತಂದರೆ ಆಳುಗಳಿಗೆ ನೀಡಿದ ಕೂಲಿಯೂ ಬಾರದ ಸ್ಥಿತಿಯಾಗಿದೆ. ಕೆಲ ತರಕಾರಿಗಳಂತೂ ಕೇಳೋರೇ ಇಲ್ಲದೆ ತಿಪ್ಪೆಗೆ ಎಸೆಯುವಂತಾಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದಿದ್ದ ಬೆಳೆಗಳನ್ನು ನೋಡಿ ರೈತ ಕಣ್ಣೀರು ಇಡುವಂತಾಗಿದೆ. ರೈತರ ಈ ಸ್ಥಿತಿಯನ್ನು ಕಂಡು ಸರ್ಕಾರ ಕೂಡಲೇ ನೆರವಿಗೆ ಧಾವಿಸುವಂತೆ ರೈತರು ಮನವಿ ಮಾಡಿದ್ದಾರೆ. ತರಕಾರಿ ಬೆಳೆದು ನಷ್ಟ ಹೊಂದಿದ್ದ ರೈತರಿಗೆ ಪರಿಹಾರ, ಸಾಲ ಮನ್ನಾ ಸೇರಿದಂತೆ ಇತರೆ ಅನುಕೂಲವನ್ನು ಮಾಡುವಂತೆ ಸರ್ಕಾರವನ್ನು ರೈತರು ಒತ್ತಾಯಿಸಿದ್ದಾರೆ. ಆದರೆ ಉಪಚುನಾವಣೆ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಇದು ಮುಟ್ಟಲಿದೆಯಾ ಗೊತ್ತಿಲ್ಲ. ಕಾದು ನೋಡೋಣ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.